ಸ್ನೇಹಿತರೆ, ಭೀಮಾ ತೀರ್ಥವನ್ನು ನೋಡಿದ್ರಿ, ನಾವು ನೋಡಿದ್ವಿ. ತುಂಬ ಚೆನ್ನಾಗಿದೆ. ಭೀಮಾ ಅಲ್ಲಿ ಹೊಡೆದು ಅಲ್ಲಿಂದ ನೀರು ಬರುತ್ತಂತೆ. ಪೂರ್ತಿ ವರ್ಷ ಪೂರ್ತಿ ನೀರಿರುತ್ತಂತೆ. ಸೊ ಇಲ್ಲಿ ಮೇಲ್ಗಡೆ ಕೂಡ ಹೋಗ್ಬೋದಂತೆ ಟ್ರಕ್ ಮಾಡ್ಕೊಂಡೆಲ್ಲೋ. ಅಲ್ಲಿಂದ ವ್ಯೂ ಪಾಯಿಂಟ್ ಇದೆಯಂತೆ, ತುಂಬ ಚೆನ್ನಾಗಿದೆಯಂತೆ ವ್ಯೂ ಪಾಯಿಂಟು. ಆದರೆ ನಾವು ಎಲ್ಲಿ ಹೋಗೋಕ್ಕಾಗುತ್ತೆ, ನಮ್ಮದು ಪ್ಲ್ಯಾನ್ಸೇ ಬೇರೆ. ಓಕೆ, ಜೈ ಹನುಮಾನ್. ಆಂಜನೇಯ ದೇವಸ್ಥಾನ, ಗಣಪತಿ ದೇವಸ್ಥಾನ, ನವಗ್ರಹ ದೇವಸ್ಥಾನ ಮತ್ತು ಎಲ್ಲ ಲಿಂಗಗಳು ಎಲ್ಲ ಇದೆ. ಅಲ್ಲಿ ಪಾದ ಕೂಡ ಇದೆ. ಸೂಪರ್. ಓಕೆ, ಲೆಟ್ಸ್ ಗೋ. ನೋ ಗರ್ಲ್ಸ್, ರೋಮನ್ ರೈನ್ಸ್. ವಾ, ಏನು ಹೇಳಿ, ಗಡಿದುರ್ಗದ ಹುಲಿ. ರಾಮಗಢ. ಸೊ ಅಲ್ಲಿ ಒಂದೇ ಕಡೆ ಇರೋದಂತೆ ಇಲ್ಲಿ ನಮ್ಮ BML ಅವರ ಡಂಪರ್ ಲಾರೀಸು. ಸೊ ಅದು ನೋಡೋಣ ಅಂತ ಒಂದು ತುಂಬ ಆಸೆ ಇತ್ತು, ನೋಡೋಕ್ಕಾಗಿಲ್ಲ. ಸೊ ನೋಡಿ, ಕುಮಾರಸ್ವಾಮಿ ದೇವಾಲಯಕ್ಕೆ ಇದೆ ದಾರಿ. ಬಿಲ್ಟ್ ಇನ್ ಲೇಟ್ ಚಾಲುಕ್ಯ ಪೀರಿಯಡ್, 11th century. The temple has the black stone image of Kartikeya, who is said to have killed the demon Tarakasura. The Parvati temple is nearby, built in the 8th century, has fine architectural features. Okay, let's go ಸ್ನೇಹಿತರೆ. ವಾ, ಸೂಪರಪ್ಪ. ಮೇಲ್ಗಡೆ ಮಾಡ್ಕೊಂಬಿಟ್ಟವ್ರು ಫ್ಯಾಕ್ಟ್ರಿನ. ಏನು ಹೇಳಿ ಇವರು, ಸೂಪರು. ಒಂಥರ ಫುಲ್ಲು ಮೈನ್ಸು. ಅಪ್ಪ ಅಲ್ಲಿ ಲೆಫ್ಟ್ ಸೈಡಲ್ಲಿ ಎಷ್ಟು ಲಾರಿಗಳಿದೆ ಗುರು. ಬರೀ ಕೆಂಪು ನೋಡಿ, ಕೆಂಪು ಅಂತ. ಓ, ಇಲ್ಲೇನೆ ಇರೋದು ಹರಿಹರ ಶಂಕರ. ಅಲ್ಲೇ ಇರೋದು ನೋಡಿ. ಅಲ್ಲಿ ಎನಿ ಟೈಮ್ ನೀರು ಬರ್ತಾನೆ ಇರುತ್ತಂತೆ. ಸೊ ಓಕೆ, ನಮ್ಮ ಗಾಡಿಯನ್ನು ಇಲ್ಲೇ ಸೈಡಲ್ಲಿ ನಿಲ್ಸೋಣ. ಸೈಡಲ್ಲಿ ನಿಲ್ಲಿಸಿ ಹರಿಹರ ಶಂಕರ ದೇವಸ್ಥಾನಕ್ಕೆ ಹೋಗಿ ಬರುವ ಸ್ನೇಹಿತರೆ. ನೋಡ್ಕೊಂಬರೋಣ ಹೇಗಿದೆ ಏನು ಕತೆ ಅಂತ. ಅಲ್ಲಿ ಬನ್ನಿ ಹೋಗೋಣ. ಇಲ್ಲಿ ಈ ಜಾಗ ಏನಿದೆ, ಇಲ್ಲಿ ಒಂದು ದೇವಸ್ಥಾನ ಆಗಿರ್ಬೋದು, ಇದೇನೇ ತೀರ್ಥಾಯನ ಆಗಿರ್ಬೋದು. ಸೊ ಇದು ಆದಿಶಂಕರಾಚಾರ್ಯರು ಸ್ಥಾಪನೆ ಮಾಡಿರ್ತಕ್ಕಂಥದ್ದಂತೆ. ಇಲ್ಲಿಂದ ಇವಾಗ ಹೊಡ್ತಾ ಇದ್ದೀವಿ ಮುಂದಿನ ಜಾಗಕ್ಕೆ. ಹೆವಿ ಜನ ಆಗ್ಬಿಟ್ರು. ಜನನೇ ಇರಲಿಲ್ಲ, ತುಂಬ ಜನ ಆಗ್ಬಿಟ್ರು. ಸೊ ಇಲ್ಲಿಂದ ಇವಾಗ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಚಾನಲ್ಗೆ ಅಂದರೆ ಅದೇ ನನ್ನ ಚಾನಲ್. ಇವತ್ತು ಮತ್ತು ನಾಳೆ ಸ್ವಲ್ಪ ಲಾರಿ ಮೂಮೆಂಟ್ಸ್ ಇಲ್ಲಿ ಕಮ್ಮಿ ಇದೆಯಂತೆ. ಏನಕ್ಕೆ ಅಂತಂದರೆ ಏನೋ ಒಂದು ಕುಮಾರಸ್ವಾಮಿಯ ಏನೋ ಒಂದು ದೇವಸ್ಥಾನದಲ್ಲಿ ಪೂಜೆ ಇದೆಯಂತೆ. ಏನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿಯಾಗಿ. ಸೊ ಆದ್ದರಿಂದ ಕಮ್ಮಿ ಇದೆ ಅಂತ ಹೇಳಿದ್ರು. ಆದರೆ ಸ್ವಲ್ಪ ಸಮಯದ ಮುಂಚೆ ಒಂದು ಬ್ಲಾಸ್ಟಿಂಗ್ ಆಯ್ತು ಇಲ್ಲಿ, ಕೇಳಿಸ್ತು ನಮಗೆ. ಪಟ ಅಂತ ಪಟಾಕಿ ಥರ ಜೋರಾಗಿ. ಸೊ ನೋಡ್ಬೋದು ಎಲ್ಲ ರೋಡ್ ಎಲ್ಲ ಕೆಂಪು. ಎಲ್ಲಿ ನೋಡಿದರೂ ಕೆಂಪು. ಸಂಡೂರು, ಕಬ್ಬಿಣ ನಾಡು ಸಂಡೂರು. ಸಂಡೂರಿನಲ್ಲಿ ಇದೊಂದು ದೇವಸ್ಥಾನ ತುಂಬ ಫೇಮಸ್ಸು. ದ ಫೇಮಸ್ ಕುಮಾರಸ್ವಾಮಿ ದೇವಸ್ಥಾನ ನೋಡ್ಬೋದು. ಇದೇನೆ ಏನ್ರಿ? ಇವಾಗ ಮತ್ತೆ ಏನತ್ತ ನೀನು ಏನು ಮಾಡ್ತಾ ಇದೀಯಾ? ಕಾರ್ತಿಕೇಯರೇ, ದಯವಿಟ್ಟು ನಮಗೆ ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಅಲ್ಲಿ ಬ್ಲಾಸ್ಟು ತಿರ್ಗಾ ಆಯಿತು. ಒಟ್ನಲ್ಲಿ ಬ್ಲಾಸ್ಟಿಂಗ್ಸ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಏನು ಹಿಂಗೆ ಬ್ಲಾಸ್ಟ್ ಮಾಡ್ತಾವ್ರೆ? ನಿಮ್ಗೆ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ. ಇವಾಗ ತಿರ್ಗಾ ಬ್ಲಾಸ್ಟ್ ಮಾಡಿದ್ರು. ಅಯ್ಯಪ್ಪ, ಇವಾಗ ತಾನೇ ಶೂಸ್ ಹಾಕ್ಕೊಂಡೆ. ಇಷ್ಟ ಹತ್ರ ಅಂತ ಗೊತ್ತಿದ್ರೆ ಶೂಸ್ ಹಾಕೋತಾ ಇರಲಿಲ್ಲ. ಹಿಂಗೆ ಗಾಡೀಲಿ ಇಕ್ಕೊಂಡು ಬಂದ್ಬಿಡ್ತಾಯಿದ್ದೆ. ಇಂಥ ಸಾವು ಮಾರೆ. ಏನು ಫಂಕ್ಷನ್ ಸರ್ ನಾಳೆ ಇಲ್ಲಿ?
ಫಂಕ್ಷನ್ ಇದೆಯಾ? ಸ್ಕಂದ ಷಷ್ಠಿ. ಸ್ಕಂದ ಷಷ್ಠಿ. ಸೊ ಸ್ನೇಹಿತರೆ ನೋಡಿ, ಇದುವೇ ಸಂಡೂರಿನ ಫೇಮಸ್, ತುಂಬ ಒಂದು ಹೆಸರು ಮಾಡಿರ್ತಕ್ಕಂಥ ದೇವಸ್ಥಾನ, ತುಂಬ ಒಂದು ಫೇಮಸ್ ದೇವಸ್ಥಾನ ನೋಡಿ. ಇದುವೇ ಕುಮಾರಸ್ವಾಮಿ ದೇವಸ್ಥಾನ ಸಂಡೂರು. ನೋಡಿ, ಇದೇನೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಹಳೆಯ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಫುಲ್ಲು ತುಂಬ ಹಳೆ ಕಾಲದ ದೇವಸ್ಥಾನ, ಅದ್ಭುತ. ಪಾರ್ವತೀ ದೇವಿ ದೇವಸ್ಥಾನ, ಓಹೋ ನೋಡಿ, ಹಳೆ ಕಾಲದ್ದು ಸಕ್ಕತ್ತಾಗಿದೆ. ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ ಟುವರ್ಡ್ಸ್ ನವಿಲು ಸ್ವಾಮಿ ದೇವಸ್ಥಾನ. ನವಿಲು ಅಂತ ಹೇಳಿ ಒಂದು ದೇವಸ್ಥಾನ ಇದೆ, ನವಿಲು ಸ್ವಾಮಿ ದೇವಸ್ಥಾನಕ್ಕೆ. ಸೊ ನೋಡಿ ಹೇಗಿದೆ ಬಾಗಿಲುಗಳು, ನೋಡಿ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ಬಾಗಿಲು ಕ್ಲೋಸ್ ಆದ್ರೂ ಈ ಡೋರ್ ತೆಕ್ಕೊಂಡು ಇದ್ರ ಹೊರಗಡೆಯಿಂದ ಬರ್ಬೋದು. ಹೇಗಿದೆ ನೋಡಿ, ಆಗಿನ ಕಾಲ ತುಂಬ ಹಳೆ ದೇವಸ್ಥಾನ. ಕಲ್ಯಾಣಿ ಅನಿಸುತ್ತೆ, ಸಕ್ಕತ್ತಾಗಿದೆ. ಆ ಮರದಲ್ಲಿ ಜೇನುಹುಳ ಬೇರೆ ಇದೆ ಅಲ್ಲಿ. 1 2 ಓ ಮೈ ಗಾಡ್. ಆ ಮರದಲ್ಲಿ ಹೂವು ಸಕ್ಕತ್ತಾಗಿಬಿಟ್ಟಿದೆ, ಕಲರ್ ಹೂವು. ಕುಮಾರಸ್ವಾಮಿ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿಂದ ಇವಾಗ ನವಿಲು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಫುಲ್ಲು ಆಫ್ ರೋಡು. ಹಿಂಗ ಓಕೆ. ಫುಲ್ಲು ಮೈನಿಂಗ್ಸು ನೋಡ್ಬೋದು, ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾವ್ರೆ. ಇನ್ನು 28% ಇದೆ ಅಷ್ಟೇ ಬ್ಯಾಟ್ರಿ. ಸೊ ಜೋರಾಗಿ ಮಳೆ ಬಂದ್ಬಿಟ್ರೆ ಇಲ್ಲೆಲ್ಲ ಏನು ಹೇಳಿ, ಶಾಲೆ ಪ್ರದೇಶನಾ? ಶಾಲೆ ಎಲ್ಲಿದೆ ಗುರು ಇಲ್ಲಿ? ಇದೇನಿದೆ ಆ್ಯಕ್ಚುಲಿ, ಊರ ಏನಿದು? ಹಾಂ ಹಾಂ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಬಿಡ್ಬೇಕಾಗಿತ್ತು. ಇರಲಿ, ನೋಡೋಣ ಎಷ್ಟು ದೂರ ಬರುತ್ತೋ ಅಷ್ಟು ದೂರ ಬರಲಿ, ಆಮೇಲೆ ಚೇಂಜ್ ಮಾಡ್ಕೋತೀನಿ. ಸೊ ಇಲ್ಲಿ ನಾವು ಸಂಡೂರಲ್ಲಿ ಫುಲ್ ಆಫ್ ರೋಡೆ. ಗಿರಿಯವ್ರಿಗೆ ಕಷ್ಟ ಆಗ್ತಾಯಿದೆಯಂತೆ, ಇವ್ರು ಬೇರೆ ಹಾರಿಸ್ತವ್ರೆ. ಇವಾಗ ಹೆಂಗೋ ಡೈವರ್ಷನ್ಗಳ ಮೇಲೆ ಡೈವರ್ಷನ್, ಏನೋ ಇದು? ಹಾಂ ಹಾಕೋ, ನಾನು ಬ್ಯಾಟ್ರಿ ಚೇಂಜ್ ಮಾಡ್ಕೊಬಿಡ್ತೀನಿ ಅಷ್ಟೊತ್ತಿಗೆ. ಯಾವ ಕಡೆನೋ ಹಿಂಗ. ಸೊ ಏನು ಹೇಳಿ, ಇವಾಗ ನಾವು ಹೋಗ್ಬೇಕಾದ್ರೆ ರೂಟ್ ಇದಂತೆ. ನೋಡ್ರಿ ಹೆಂಗಿದೆ ಅದು ಪಾಯಸ. ನೀನು ಗಾಡಿ ಹೋಗ್ದಿದ್ರೆ ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತ ಹೇಳೋದು ಅಷ್ಟೇ. ಹಿಂದೆ ನೀನೊಬ್ಬನೇ. ಫುಲ್ಲು ಪಾಯಸ. ಫುಲ್ಲು ನೋಡಿ ಹೆಂಗಿದೆ ರೋಡು. ಕಾಲು ಹಿಡ್ದಿರೋ ಥರ ಹೋಗಿದ್ರೆ ಸಾಕಪ್ಪ. ಕಾಲಿಟ್ರೆ ಫುಲ್ಲು ಪಾಯಸ ಕಾಲ್ಗೆ. ಓ ಮೈ ಗಾಡ್, ಏನು ಹೇಳಿ ಇದು ರೋಡು. ಅಯ್ಯೋ, ಆ ಕಡೆನೇ ಒಂದು ರೋಡ್ ಇತ್ತು, ಸುಮ್ಮನೆ ಈ ಕಡೆಯಿಂದ ಕರ್ಕೊಬಂದರು. ಹೈವೇಲಿ ಕರ್ಕೊಬರೋದು ಬಿಟ್ಬಿಟ್ಟು ಯಾವುದೋ ಹಂಗೆ ಆಕ್ಸಿಲರೇಟರ್ ರೈಸ್ ಮಾಡಿದ್ರೆ ಜೊಯ್ ಅಂತ ಹಂಗೆ ಸ್ಕಿಡ್ಡು. ಇದಕ್ಕಿದಂಗೆ ಮಳೆ ಸ್ಟಾರ್ಟ್ ಆಗೋಯ್ತಲ್ಲಪ್ಪ. ಎಲ್ಲಿತ್ತು ಗುರು ಈ ಮಳೆ? ಲೆನ್ಸ್ ಮೇಲೆ ನೀರು ಕುತ್ಕೋತಾ ಇದೆ ಅನ್ಸುತ್ತೆ. ಈ ಕಡೆ
ನೋಡಿ ಹಾಕೋರಲ್ಲ ನವಿಲು ಸ್ವಾಮಿ ದೇವಸ್ಥಾನ. ಸ್ವಲ್ಪ ಒರ್ಸ್ಕೊಬಿಡೋಣ. ಓ ಓ ಓ ಡ್ಯಾನ್ಸ್ ಆಡ್ತಾ ಇದೆ ಗಾಡಿ. ಜೋರಾಗಿ ಮಳೆ ಬಂದ್ಬಿಟ್ರೆ ಅಷ್ಟೇ ಫುಲ್ ಅಡ್ವೆಂಚರ್ ಇದು. ಫುಲ್ಲು ಹಂಗೆ ತೇಲಾಡುತ್ತಾ ಅಂತ ಹೋಗುತ್ತೆ ಗಾಡಿ. ಹೆಂಗೆ ಗುರು, ಡೈವರ್ಷನ್ಗಳ ಮೇಲೆ ಡೈವರ್ಷನ್ನು ಏನು ಹೇಳಿ ಇಲ್ಲಿ. ಓ ಡೈವರ್ಷನ್ ಮೇಲೆ ಡೈವರ್ಷನ್ನು, ಫುಲ್ಲು ಕನ್ಫ್ಯೂಸು. ಇಲ್ಲಿ ಬಂದಮೇಲೆ ಇಲ್ಲಿ ಹಾಕೋರೆ ಬೋರ್ಡ್ನ ನೋಡಿ, ನವಿಲು ಸ್ವಾಮಿ ದೇವಸ್ಥಾನ ಅಂತ ಈ ಕಡೆ ಹಾಕೋರೆ. ಅಲ್ಲೇ ಹಾಕಿದಿದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಗುರು, ಇದು ಯಾವ ಲೋಕಕ್ಕೆ ಹೋಗ್ತಾ ಇದೀವಿ? ರೈಟ್ ಸೈಡ್ ಫುಲ್ಲು ಏನೋ ಚಿತಾಲ್ ಪತ್ತಲಾಗಿರೋ ಥರ ಇದೆ. ನೋಡಿ ಬಾಯ್ಸ್, ಒತ್ತ ಸಖತ್ತು ಗುರು, ನೆಕ್ಸ್ಟ್ ಲೆವೆಲು. ಏನು ಹೇಳಿದು, ಫುಲ್ಲು ಕೆಳಗಡೆವರೆಗೂ ಕೊಡ್ಬಿಟ್ಟವ್ರೆ ನೋಡಿ. ಯಪ್ಪ ನೋಡಿ ಹೇಗಿದೆ ಅಂತ. ಯಪ್ಪ ಫುಲ್ಲು ಏನಿಲ್ಲ ನೋಡಿ, ಏನಂದ್ರೆ ಏನೂ ಇಲ್ಲ. ಫುಲ್ಲು ಬೆಟ್ಟ ಕರ್ಕೊಂಡು ತಿನ್ಕೊಂಬಿಟ್ಟವ್ರೆ. ಸಖತ್ತು ಗುರು ಇವರು. ಫುಲ್ಲು ಗ್ರೀನು, ಫುಲ್ಲು ಫಾರೆಸ್ಟು, ಫುಲ್ಲು ಲ್ಯಾಂಡ್ಸ್ಕೇಪು. ಇಲ್ಲಿ ನೋಡಿ ಫುಲ್ಲು ಮೈನಿಂಗು. ಏನು ಹೇಳಿ, ಅದ್ಭುತ. ಇಲ್ಲೊಂದೊಂದು ರೂಟ್ಗಳಿವೆ, ಬಟ್ ಅದನ್ನು ಕ್ಲೋಸ್ ಮಾಡಿಬಿಟ್ಟವ್ರು ಅವರೇನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಕೇಳ ಮೀನ್ಸ್ ಬ್ಲಾಶ್ ಮಾಡೋದೆಯಾ ಎತ್ಕೊಂಡು ಹೋಗೋದೆಯಾ ಅಂತ ಇವರು. ನೋಡಿ 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 ನೋಡಿ, ಎತ್ಕೊಂಡೋಗಿ ಇಲ್ಲಿ ಹಾಕ್ತವ್ರೆ, ಎಲ್ಲೋ ಡಂಪ್ ಮಾಡ್ತವ್ರೆ. ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಮೈನ್ಸ್ ಇದೆ ನೋಡಿ. ಏನಕ್ಕೆ ಹಿಂಗೆ ಡಂಪ್ ಮಾಡ್ತಾವ್ರಿ ಇಲ್ಲಿ ಅಲ್ಲಿ? ಓ ಪಾಯಸ ಕರ್ಕೊಂಡು ಹೋಗ್ತಾಯಿದೆ ಆ ಕಡೆ ಈ ಕಡೆ ಗಾಡಿನ. ಇವರೇನು ನಿಲ್ಸ್ಕೊಬಿಟ್ರು, ಬರ್ತಾಯಿಲ್ಲ. ಏಯ್ ಯಾಕೋ, ಏನಾಯ್ತು? ಏನಾಗಿರತ್ತೆ? ಇರು ಸೈಡ್ ಹಾಕ್ತೀನಿ. ಫ್ರಂಟ್ ಬ್ರೇಕ್ ಹಿಡ್ದಾ? ಫ್ರಂಟ್ ಬ್ರೇಕ್ ಹಿಡಿದ್ರೆ ಇದೇ ಪ್ರಾಬ್ಲಮ್ಮು. ಆಯಿತು. ಹಾಂ ಎಸ್ ಅದು ಇದು ರೈಟ್ ಅಂತು ನವಿಲು ಸ್ವಾಮಿ. ಹಾಂ 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 ದಾರಿ. ಹಾಂ 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 ಅಲ್ಲಿ ಹಾಕಿದ್ದಾರೆ ಏನಾದರೂ? ಏನು ಹಾಕಿಲ್ಲ. ಇವಾಗ ಹಿಂಗೆ ಹೋಗೋದು ರೈಟು ತಿರ್ಗಾ. ಹಾಂ ಸ್ಟ್ರೈಟು. ಹಾಂ ಹಾಂ ಕಟಿಂಗ್. ಹಾಂ 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 ಅಲ್ಲಿ ಲೆಫ್ಟ್ ತೊಗೊಂಡ್ರೆ ಆಯಿತು. ಓಕೆ ಓಕೆ ಓಕೆ. ಸುಯ್ ಅದು ರೋಲ್ ಆಯ್ತು, ರೋಲ್ ಹಾಕಕ್ಕೆ ಸ್ಟಾರ್ಟ್ ಆಯ್ತಲ್ಲ. ನೀನೇನು ಮಾಡಿದೆ ಗೊತ್ತಾ? ಇಲ್ಲಿ ಹತ್ತಿಸ್ದೆ ನೋಡಿ, ಇಲ್ಲಿ ಹತ್ತಿಸ್ದೆ ನೋಡಿ, ಇದ್ರ ಮೇಲೆ ಇದು ಹಂಗೆ ಸುಯಿ ಅಂತ ಕರ್ಕೊಂಡೋಯ್ತು. ನಾನು ಡಂಪರ್ ನೋಡ್ಕೊಂಡು ಬಂದಿದ್ದೆ. ಹಾಂ ಅದೇ ಆಗಿದ್ದು. ಓಕೆ, ಸೊ ಏನೂ ಆಗಿಲ್ಲ. ಒಂದು ಬೆಂಡ್ ಆಗಿತ್ತು, ತೆಗ್ದಿರಿ. ಹಾಂ ರೈಟು ಅಲ್ಲಿ. ಸೊ ಏನೂ ಆಗಿಲ್ಲ, ಜಸ್ಟ್ ಒಂದು ಬೆಂಡ್ ಆಗಿತ್ತು, ತೆಗ್ದಿದ್ದೀವಿ. ಹಾಂ ರೆಕಾರ್ಡ್ ಆಯ್ತಾ ನಂದು? ನಿಂದು ಆಗ್ತಾಯಿದೆ. ಆಗ್ತಾಯಿದ್ಯಾ? ಕಾಸಾದ್ರೂ ಬರುತ್ತೆ. ಇಲ್ಲೇನೋ ಗೋಡೆ ಬೇರೆ ಮಾಡೋರೆ, ಏನು ತಿಕ್ಕೋ ಗೋಡೆ ನೋಡಿ. ಆಫ್ ಮಾಡಿದ ತಕ್ಷಣ ಸೈಲೆಂಟ್ ಆಗೋಯ್ತು. ಎಲ್ಲಿ? ಅದೇನೇ ನವಿಲು ಸ್ವಾಮಿ. ಹಿಂಗೆ ಲೆಫ್ಟು
ಬೋರ್ಡೆ ಎತ್ಕೊಂಬಂದ್ಬಿಡು ನೀನು. ನಡಿಯೋಣ. ದೇವಸ್ಥಾನ ಅದಲ್ವೋ, ದೇವಸ್ಥಾನ. ಓ ದೇವಸ್ಥಾನ ಅಂತ ಅಂದ್ಕೊಂಡು ನಮ್ಮನ್ನು ನಿಲ್ಲಿಸಿ ಅವನು ನಿಂತು, ಓ ರಾಮ. ಲೆಫ್ಟ್ ಏನು ಹೇಳಿ, ದೇವಸ್ಥಾನ ಅಂತ ನಿಲ್ಲಿಸ್ಬಿಟ್ಟವನೆ. ನವಿಲು ಸ್ವಾಮಿ ದೇವಸ್ಥಾನ ಏನು ಇಲ್ವಲ್ಲ ಒಳಗಡೆ ಅಂತೆ. ಏನು ಅವರು ದೇವಗಿರಿಯವರು ಒಂಥರ ಅದ್ಭುತ ಅವರು. ನವಿಲು ಸ್ವಾಮಿ ನೋಡಿ ಲೆಫ್ಟು, ಇಲ್ಲಿದೆ ನವಿಲು ಸ್ವಾಮಿ. ಅಲ್ಲಿದೆ ಅಂತಾನೆ. ಏನು ಹೇಳಿ ಇವನು. ಸೊ ಫೈನಲಿ ರೀಚ್ ಆದ್ವಿ ನೋಡಿ ದೇವಸ್ಥಾನಕ್ಕೆ. ಓಕೆ ಲೆಟ್ಸ್ ಗೋ. ಮತ್ತೆ ಅರ್ಚಕ ಮಾಹಿತಿ ತಿಳಿಸ್ತೀರಾ? ರಾಷ್ಟ್ರಕೂಟದ್ದು ಅದಕ್ಕೆ ಇಲ್ಲಿ ಯಾರು? ತಾರಕಾಸುರ. ತಾರಕಾಸುರ ರಾಕ್ಷಸ. ಹ್ಞೂ ರೀ, ಸಂಹಾರ ಮಾಡ್ಯಾರ. ಸಂಹಾರ ಮಾಡಿದ್ದಕ್ಕೆ ಇಲ್ಲಿ ಗುಡಿ ಕಟ್ಸಿದ್ದು. ಇದಕ್ಕೂ ವಾಹನ ಕಣೋ, ಕಾರ್ತಿಕೇಯ ಅವ್ರ ವಾಹನ ನವಿಲು. ಹೌದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದ ಹೋಗ್ಯಾರ. ಓ ಹ್ಞೂ ರೀ, ಯಾರು ಹೋಗಿರೋದು? ಅವ್ರ ಸ್ವಾಮಿ ತಾರಕಾಸುರ ಅವರು. ಕಾರ್ತಿಕೇಯ ಸ್ವಾಮಿ, ನವಿಲು ಸ್ವಾಮಿ. ನವಿಲು ಸ್ವಾಮಿ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ. ಹ್ಞೂ ರೀ, ಓ ಅದ್ಭುತ. ಅಂದ್ರೆ ಅವರು ಇದು ಸ್ವಾಮೀಜಿ ಕುಕ್ಕೆ ಸುಬ್ರಹ್ಮಣ್ಯ. ವಾಹನ ಸ್ವಾಮೀಜಿ ಹ್ಞೂ ರೀ, ನವಿಲು ಸ್ವಾಮಿ ಕುಮಾರಸ್ವಾಮಿ ಇವರು ಹಿಂದೆ. ಕುಮಾರಸ್ವಾಮಿ ಅಂದ್ರೆ ಕಾರ್ತಿಕೇಯ, ಅವ್ರ ವಾಹನ ನವಿಲು ಸ್ವಾಮಿ. ಹೌದಾ? ಹಂಗ ಅವನ ವಾಹನ ನವಿಲು. ನವಿಲು ಸ್ವಾಮಿ ಅಂತಾರೆ ಅದಕ್ಕೆ. ಸೊ ನೋಡ್ಬೋದು ಇದುವೇ ನವಿಲು ಸ್ವಾಮಿ ದೇವಸ್ಥಾನ ಸಂಡೂರ್ ಹತ್ರ ಇರ್ತಕ್ಕಂಥದ್ದು. ಸೊ ನೋಡ್ಬೋದು ಇದುವೇ ನವಿಲು ಸ್ವಾಮಿ ದೇವಸ್ಥಾನ ಸಂಡೂರ್ ಹತ್ರ ಇರ್ತಕ್ಕಂಥದ್ದು. ಸೊ ನೋಡ್ಬೋದು ಇಲ್ಲಿ ಎಲ್ಲ ಕಡೆ ನೀರು ಬರ್ತಾಯಿದೆ, ಬೆಟ್ಟದಿಂದ ನೀರು ಬರ್ತಾಯಿದೆ. ಇದು ಕೂಡ ಬೆಟ್ಟದಿಂದ ಬರ್ತಾ ಇರ್ತಕ್ಕಂಥದ್ದು, ಪ್ಯೂರ್ ವಾಟರ್. ಸೊ ನೋಡಿ ಅದು ದೇವಸ್ಥಾನ, ನವಿಲು ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿನ ಅರ್ಚಕರು ಇಲ್ಲೇ ಇರ್ತಾರೆ. ನಾಳೆ ಏನೋ ಪೂಜೆ ಇದೆಯಂತೆ. ಮಂಡೂರು ಕೊಟ್ಟಿದ್ದಾರೆ ಸ್ವಾಮಿಗಳು. ಇವರು ಚಹಾ ರೆಡಿ ಮಾಡ್ತಾಯಿದ್ರು, ತುಂಬ ಖುಷಿ ಆಯಿತು. ಸೂಪರ್. ಹಾಂ ಸೇರ್ತದೆ. ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಅಷ್ಟೊತ್ತಾಯಿತು. ಟೈಮು 4 ಗಂಟೆ ಆಗೋದು. ಪಾಪ ಗ್ಯಾಸ್ ಇಲ್ಲ ಇಲ್ಲಿ, ಹಂಗೇನೆ ಒಲೆಯಲ್ಲಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ನೋಡಿ. ಎಲ್ಲ ತಿಂತಾ ಇದ್ದೀವಿ. ಸೂಪರ್. ಏನು ಹೇಳಿ, ನೀವೇ ಮಾಡಿದ್ದು. ಲಾಡು ಕೂಡ ಕೊಡ್ತಾ ಇದ್ದಾರೆ ನೋಡಿ. ತುಂಬ ಥ್ಯಾಂಕ್ಸ್ ಆಗ, ತುಂಬ ಥ್ಯಾಂಕ್ಸ್. ಏನು ಹೇಳಿ, ಲಾಡು, ಮಂಡಕ್ಕಿ, ತಾತ ಪಾಪ ತುಂಬ ಒಳ್ಳೆಯವರು. ನಿಮ್ಮ ತಾತ ನೋಡಿದ್ರೆ ನಮ್ಮ ತಾತ ನೋಡ್ದಂಗೆ ಜ್ಞಾಪಕ ಮಾಡ್ತಾರೆ ಪಾಪ. ಸೂಪರ್, ಅದ್ಭುತ.